ಕಮಲದಳ ಮೈತ್ರಿಗೆ ಚನ್ನಪಟ್ಟಣ ಕ್ಷೇತ್ರವೇ ಮುಳ್ಳಾಯ್ತಾ? ಎಚ್ಡಿಕೆ ರಾಜೀನಾಮೆ ಕೊಟ್ಟ ಕ್ಷೇತ್ರದಿಂದಲೇ ಒಡಕಿನ ಮಾತು ಶುರುವಾಗಿದೆ. ನಾನಾ ನೀನಾ ಪೈಪೋಟಿಗೆ ಇಳಿದ ಬಿಜೆಪಿ ಜೆಡಿಎಸ್ ನಾಯಕರು. ಕುಮಾರಸ್ವಾಮಿ ಯೋಗೇಶ್ವರ್ ಪ್ರತಿಷ್ಠೆಗೆ ಗಡಗಡ ನಡುಗ್ತಿದೆ ಮೈತ್ರಿ. ಅಣ್ಣ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬೇಡ ಅಣ್ಣ ಅಂತ ಕಾರ್ಯಕರ್ತರು ಹೇಳ್ತಿದ್ದಾರೆ. ನಾನು ಸುಮ್ಮನೆ ಕೂರಲ್ಲ ಅಂತ ಪಟ್ಟು ಹಿಡಿದು ಕೂತಿರೋ ಯೋಗೇಶ್ವರ್ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ಮೈತ್ರಿ ಪಾಲಿಗೆ ಟಿಕೆಟ್ ಕಗ್ಗಂಟಾಗುಬಿಟ್ಟಿದೆ. ಉಪಚುನಾವಣೆ ಘೋಷಣೆಗೂ ಮುನ್ನವೇ ಮೈತ್ರಿ ಪಕ್ಷದಲ್ಲಿ ಬಿರುಕು ಮೂಡಿಬಿಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಜೆಡಿಎಸ್ ಸ್ಥಳೀಯ ನಾಯಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಇತ್ತ ಯೋಗೇಶ್ವರ್ ಪರ ಬ್ಯಾಟು ಬೀಸಿರುವ ಬಿಜೆಪಿ ಮುಖಂಡರು ಒಂದು ಹೆಜ್ಜೆ ಮುಂದಿಟ್ಟು ಫ್ರೆಂಡ್ಲಿ ಫೈಟ್ ಗೆ ಜೆಡಿಎಸ್ ಪಂಥಾಹ್ವಾನವನ್ನ ಕೊಟ್ಟಿದೆ. ಕ್ಷೇತ್ರವನ್ನ ತಮ್ಮ ತೆಕ್ಕೆಯಲ್ಲೇ ಉಳಿಸಿಕೊಳ್ಳಲು ಜೆಡಿಎಸ್ ಮುಖಂಡರು ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅಸ್ತ್ರ ಪ್ರಯೋಗಿಸುತ್ತಿರೋ ದಳ ಮುಖಂಡರು ಫ್ರೆಂಡ್ಲಿ ಫೈಟ್ ಗೂ ಸಿದ್ಧ ಎಂಬ ಸಂದೇಶ ರವಾನಿಸಿರುವ ಮೈತ್ರಿ ಪಕ್ಷ. ನೀವು ಅಭ್ಯರ್ಥಿ ಹಾಕಿ, ನಾವು ಅಭ್ಯರ್ಥಿಯನ್ನ ಹಾಕ್ತೀವಿ ಎಂಬ ಚಾಲೆಂಜ್ ಶುರುವಾಗಿದೆ. ತ್ರಿಕೋನ ಸ್ಪರ್ಧೆ ಆಗೇ ಬಿಡಲಿ, ಯಾರು ಗೆಲ್ತಾರೆ ನೋಡೇ ಬಿಡೋಣ. ಜೆಡಿಎಸ್ ಮುಖಂಡರ ದಾಳದಿಂದ ಚನ್ನಪಟ್ಟಣ ಕ್ಷೇತ್ರದಲ್ಲೇ ಮೈತ್ರಿ ಮಂಕು. ಈ ಬಾರಿಯ ಚನ್ನಪಟ್ಟಣ ಕ್ಷೇತ್ರದ ವಿಧಾನಸಭೆಯ ಉಪಚುನಾವಣೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಗುರುತಿಸಿಕೊಳ್ತಾ ಇದೆ. ಬಾರಿ ಮೈತ್ರಿ ಪಕ್ಷದಲ್ಲಿ ಈಗ ಜಟಾಪಟಿ ಶುರುವಾಗುಬಿಟ್ಟಿದೆ. ಕಮಲದಳ ಮೈತ್ರಿಗೆ ಚನ್ನಪಟ್ಟಣ ಕ್ಷೇತ್ರವೇ ಮುಳ್ಳಾಗು ಬಿಡ್ತಾ ಇರುವಂತ ಪ್ರಶ್ನೆ ಈಗ ಶುರುವಾಗುಬಿಟ್ಟಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಗೆದ್ದು ಬೀಗಿರುವಂತ ಕ್ಷೇತ್ರವಿದು. ಆದ್ರೆ ಅವರು ತೆರವಾಗ್ತಿದ್ದಂತೆ ಈಗ ಬಿರುಕಿನ ವಾತಾವರಣ ಶುರುವಾಗುಬಿಟ್ಟಿದೆ. ನಾನಾ ನೀನಾ ಅಂತ ಪೈಪೋಟಿಗೆ ಇಳಿದು ಬಿಟ್ಟಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು. ಅತ್ತ ಕುಮಾರಸ್ವಾಮಿ ಯೋಗೇಶ್ವರ್ ಪ್ರತಿಷ್ಠೆಗೆ ಈಗ ಗಡಗಡ ಅಂತ ನಡುಗ್ತಾ ಇದೆ ಮೈತ್ರಿ. ರೈತ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಮೈತ್ರಿ ಪಕ್ಷದಲ್ಲಿ ಬಿರುಕು ಶುರುವಾಗುಬಿಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಜೆಡಿಎಸ್ನ ಸ್ಥಳೀಯ ನಾಯಕರು ಒತ್ತಾಯವನ್ನು ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಚುನಾವಣೆಗೆ ನಿಲ್ಲಬೇಕು, ಅವರೇ ಅಭ್ಯರ್ಥಿ ಆಗಬೇಕು ಅಂತಂದ್ರೆ ಎತ್ತ ಯೋಗೇಶ್ವರ್ ಪರ ಬ್ಯಾಟ್ ಬೀಸಿದ್ದಾರೆ ಬಿಜೆಪಿ ಮುಖಂಡರು, ನೀವು ಗೆಲ್ಲಬೇಕು ಅಂತ. ಒಂದು ಹೆಜ್ಜೆ ಮುಂದಿಟ್ಟು ಫ್ರೆಂಡ್ಲಿ ಫೈಟ್ ಗೆ ಜೆಡಿಎಸ್ ಪಂಥಾಹ್ವಾನವನ್ನ ಕೊಟ್ಟುಬಿಟ್ಟಿದೆ ಬಿಜೆಪಿಗೆ. ಒಂದು ಕಡೆ ಮೈತ್ರಿ ಇದೆ, ಇನ್ನೊಂದು ಕಡೆ ಪಂಥಾಹ್ವಾನ ಕೊಟ್ಟುಬಿಟ್ಟಿದೆ. ಇನ್ನು ಕ್ಷೇತ್ರವನ್ನ ತಮ್ಮ ತೆಕ್ಕೆಯಲ್ಲೇ ಉಳಿಸಿಕೊಳ್ಳಲು ಜೆಡಿಎಸ್ ಮುಖಂಡರು ಪ್ಲಾನ್ ಮಾಡ್ತಿದ್ದಾರೆ. ತಮ್ಮ ಕ್ಷೇತ್ರವನ್ನ ತಾವೇ ಬಿಗಿದಿಟ್ಕೊಳ್ಬೇಕು ಅಂತ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿಯ ಅಸ್ತ್ರವನ್ನ ಪ್ರಯೋಗಿಸ್ತಿದ್ದಾರೆ ದಳ ಮುಖಂಡರು. ನೀವು ಅಭ್ಯರ್ಥಿಯನ್ನ ಹಾಕಿ, ನಾವು ಅಭ್ಯರ್ಥಿಯನ್ನ ಹಾಕ್ತೀವಿ ಅಂತ ನೇರವಾಗಿ ಈ ಕ್ಷೇತ್ರ ದೊಡ್ಡ ಮಟ್ಟದ ಒಂದು ಬ್ಯಾಟಲ್ಗೆ ರೆಡಿ ಆಗಿಬಿಟ್ಟಿದೆ. ಜೆಡಿಎಸ್ ಮುಖಂಡರ ದಾಳದಿಂದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮೈತ್ರಿ ಮಂಕ ಆಗಿಬಿಟ್ಟಿದೆ.